ಶಾಸಕ ಯಶವಂತರಾಯ ಗೌಡ ಪಾಟೀಲ್ ನಾನು ನೋಡ್ಕೋತೀನಿ ಒಂದೇ ಇದೆ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂತದ್ದು ಹೇಳ್ತಾನ. ನೋಡಪ್ಪ ನಾವೆಲ್ಲರೂ ತಯಾರಿದ್ದೇವೆ, ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ ನೀನ್ ತಿಂಡಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವೆ. ನಿನ್ನಂಗ ಬೆನ್ನಾಗ ಚೂರಿ ಹಾಕಲ್ಲ. ಯಾವ್ರೆ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವು ಯಾವ್ರೆ ಹುಡುಗರಿಗೆ ಸುಮ್ನೆ ರೌಡಿ ಸೀಟರ್ಗಳು ಮಾಡಿಸೋದು, ಈ ನಾಲ್ಕು ಯಶವಂತರಾವ್ ಒಬ್ಬ ಏನು ಸೈಕೋ ಅದ, ನೀವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ, ಏನೋ ಬಹಳ ಒಳ್ಳೆ ಮನುಷ್ಯ ಅದನ್ನ ತಿಳ್ಕೊಂಡಿದ್ದೀವಿ. ಆದ್ರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂತ ಇವನಿಗೆ ಎದುರಲ್ಲೇ ಹೊಡಿಬೇಕನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ ನಾಲ್ಗೆ ಒಂದು ದಪ್ಪಾಗ್ಯದ, ಅದನ್ನು ತಿಕ್ತಾರೆ, ಎದರಲ್ಲೇ ತಿಕ್ತಾರೆ, ಅದ ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಈತ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ. ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ಆದ್ರೆ ರಾಜಕೀಯ ಐತಿ ಮಾತಾಡ್ಲಿ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಹಸುಗೂಸು ಹೆಣ್ಮಗು ಅದಕ್ಕೆ ಬೋನ್ ಮೇರವಾಗಿತ್ತು. ಅದಕ್ಕಾಗಿ ಅವರು CM ಫಂಡ್ನಾಗ ಏನು ಪರಿಹಾರ ಕೊಡಿಸ್ರಿ ನಮ್ಗ ದವಾಖಾನೆ ಖರ್ಚಿಗೆ ಅಂತ ಹೇಳಿ ಅವ್ರ ಹತ್ರ 4 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ, ಈ 4 ಯಶವಂತರಾವ್ ಗೌಡ ಏನ್ ಹೇಳ್ತಾನಂದ್ರೆ, ಅದು ಮರುಭೂಮಿ ಇದ್ದಂಗ, ಅಲ್ಲಿ ಬೋರ್ ಹೊಡೆದ್ರೆ ನೀರು ಬೀಳಲ್ಲ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದ ದಲಿತ ಏನ ಹೆಣ್ಣು ಕೂಸ ಐತಿಲ್ಲ, ಅದು ಬದುಕಲ್ಲ, ಸಹಿತದನ ಲೆಕ್ಕಿಗೆ ಹೇಳ್ತಾನೆ. ಅಂದ್ರೆ ಇವ ಎಂತ ನಾಲ್ಕು ಇದ್ದಿರ್ಬೇಕು, ಎಂತ ದ್ರೋಹಿ ಇದ್ದಿರ್ಬೇಕು ಈ ದಲಿತರ. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಈ ಸದ್ದ ನಿಮ್ಗೆ ತೋರಿಸ್ತೀನಿ. ಆಡಿಯೋ ತಮ್ಗೆ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ಬಿಜಾಪುರ ಜಿಲ್ಲೆ ನಾನು ಮಹಾರಾಷ್ಟ್ರದಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕಂದ್ರೆ ಬೋರ್ಡ್ ಆಪರೇಷನ್ ಆಗಿದೆ. 4 ಬೇಬಿ ಇದ್ದು ಬೋರ್ಡ್ ಮೇಲೆ ಈ ಬೇಬಿಗೆ ಬೋರ್ಡ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದು ಸುಮಾರು 45 ಲಕ್ಷ ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟಗಳಿಗೆ ಅದರ ಬಿಲ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮವನ್ನು ಮೊನ್ನೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತರಾಯ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಾಗಿ ಅಥವಾ ನಮ್ಮ MLA ಫಂಡ್ನಿಂದಾಗಿ ಏನಾದರೂ ಧನ ಸಹಾಯಕ್ಕಾಗಿ ಏನಾದ್ರು ಮಾಡ್ತಾರೆ. ನಾವು ಮೊನ್ನೆ ಯಶವಂತರಾಯ ಪಾಟೀಲ್ ಅವರಿಗೆ IBA ಹೋಗಿ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಮನವಿಯನ್ನು ಕೊಡೋದ್ರಾಗ ಮನವಿಯನ್ನು ಕೊಟ್ಟು ನಮ್ಮ ಜೊತೆ ವಕೀಲರು ಬಂದಿದ್ರು. ಆ ವಕೀಲರ ಮುಂದೆ ತಲೆಸೀಮೆ ಮೀರಿದ ಅವರು ವಿಡಿಯೋ ಮಾಡ್ಕೊಂಡ್ರು, ಈ ರೀತಿ ಏನಾದ್ರು ಹೆಲ್ಪ್ ಮಾಡಿ ಅಂತಾಗ ಅವರೊಂದು ಈ ತಲೆಗೆ ಕಾಯಿಲೆ ಅದೇನು ಮರುಭೂಮಿ ಇದ್ದಾಗ ಮರುಭೂಮಿಯಲ್ಲಿ ಇದು ಉಂಟಲ್ಲ, ರಕ್ತ ಉಂಟಲ್ಲ, ಅದೇನ ಆಗುವುದಿಲ್ಲ ಅನ್ನುವಂಥ ಮಾತನ್ನ ಮಾತನಾಡಿ ನಮ್ಮ ಜ್ಞಾಪಕವಾರ್ತೆಯನ್ನು ಮನವಿಯನ್ನು ತಗೊಂಡು ಇಲ್ಲಿವರೆಗೆ ಯಾವುದೇ ಧನ ಸಹಾಯವನ್ನ ಮಾಡಲಾರ್ದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ.
ನಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಇಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ ಹೋಗಿ ಭೇಟಿ ಕೊಟ್ಟಾಗ ಯಾವುದೇ ಜನರು ನಮ್ಮ ಕಡೆ ಬಂದಿಲ್ಲ ಅಂತ ಶಾಸಕರಿಂದ ಬಂದಿಲ್ಲ ಅಂತ ಹೇಳೋದು. ನಾವು ಕೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಯಾವುದೇ ರೀತಿಯಿಂದ ಇಲ್ಲಿ ನಮ್ಮ ಕ್ಷೇತ್ರದ ಯಾವುದೇ ನಮ್ಗೆ ಶಿಫಾರಸು ಮಾಡಿಲ್ಲ ಅಂತ ಹೇಳುದು, ಯಾವುದೇ ಬಂದಿಲ್ಲ ನಮಗೆ ಅಂತ ಹೇಳಿ ಹೇಳುದು. ಹಾಗಾಗಿ ಆ ರೀತಿ ಮಾತಾಡಿ ನಾಮವಾಸನೆ ಏನೋ ಮದುವೆನ ತಗೊಂಡು ಆ ರೀತಿಯಾಗಿ ಮಾತಾಡಿ ನಮಗೆ ಇದು ಯಾವುದೇ ಧನ ಸಹಾಯ ಮಾಡದೆ MLA ಮಂಡಲದಿಂದ ಯಾವುದೇ ಧನ ಸಹಾಯ ಮದುವೆ ತಗೊಂಡು ಸುಮ್ಮನೆ ಕೂತಿದ್ದಾನೆ. ಹಾಗಾಗಿ ನಮ್ಗೆ ಬಹಳ ತೊಂದರೆ ಇದೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಯಾವಾಗಲೂ ನಾ ದಲಿತರ ಹಿತೈಷಿ ಆಗಿದ್ದೀನಿ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ ಅನ್ನವ. ಇವನು ಮೊದಲೇ ಜಾತಿವಾದಿ. ಏನು ಯಶವಂತರಾವ್ ಪಾಟೀಲ್ ಅದನ್ನ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳಿದಪ್ಪ ಅಂತಂದ್ರೆ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ನಾಗ ಕಪ್ ಬಸಿ ಹೊರಗದವ ಚಾ ಕುಡಿಬೇಕಾಗಿತ್ತು ಅಂದ್ರೆ. ಇವ ಒಬ್ಬ ಏನು ಸೈಕೋ ಅದ, ಇವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನೂ ಗೊತ್ತೇ ಇಲ್ಲ. ಏನೋ ಬಹಳ ಒಳ್ಳೆ ಮನುಷ್ಯ ಅದನ್ನು ತಿಳ್ಕೊಂಡಿದ್ದೀವಿ. ಆದ್ರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂತ ಇವನಿಗೆ ಎದುರಲ್ಲೇ ಹೊಡಿಬೇಕನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ ನಾಲ್ಗೆ ಒಂದು ದಪ್ಪಾಗ್ಯದ, ಅದನ್ನು ತಿಕ್ತಾರೆ, ಎದುರಲ್ಲೇ ತಿಕ್ತಾರೆ, ಅದು ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ, ಒಂದೇ ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂಥದ್ದು ಹೇಳ್ತಾನ. ನೋಡಪ್ಪ, ನಾವೆಲ್ಲರೂ ತಯಾರಿದ್ದೇವೆ, ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ, ನೀನ್ ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವೆ. ನಿನ್ನಂಗ ಬೆನ್ನಾಗ ಚೂರಿ ಹಾಕಲ್ಲ. ಯಾವ್ರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವು ಯಾವ್ರೇ ಹುಡುಗರಿಗೆ ಸುಮ್ಮನೆ ರೌಡಿ ಶೀಟರ್ಗಳು ಮಾಡಿಸೋದು, ಸುಮ್ಮನೆ ಅಣ್ಣತಮ್ಮರ ಜಗಳನ್ನ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡವರ್ಕ ಜಗಳ ಹಚ್ಚಿ ಅದನ್ನ ಒಡೆದಾಳೋದು, ಇವೆಲ್ಲ ನಿನ್ನ ನಾಟಕ ನಮಗ್ ಗೊತ್ತದವ. ಆದ್ರೆ ಈಗ ಏನ್ ನೀ ಒಂದು ದಲಿತ ಒಂದು ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನ ಏನೋ ಆಗಿತ್ತು, ಅದನ್ನ ಆಪರೇಷನ್ ಮಾಡ್ಬೇಕಾಗಿತ್ತು, ಇವ ಬದುಕಲ್ಲ ಹೇಳ್ತಾನ. ಅಲ್ಲಿ ಅಂದ್ರೆ ನೀರ್ನು ಬೀಳಲ್ಲ, ರಕ್ತನೂ ಇಲ್ಲ ಹೇಳ್ತಾನ. ಈಗ ಅದು ಉಳಿದದ, ಅದರ ದಾಖಲೆಗಳದಾವ ನನಗೆ. ಈ ಸದ್ ಕಳಿಸ್ಯಾರ ಅವ್ರು ಹಾಸ್ಪಿಟಲ್ನಿಂದ, ಅವು ದಾಖಲೆಗಳು ಕಳಿಸ್ತೀನಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡ್ಬೇಕಾಗಿತ್ತು, ಅದನ್ನು ಮಾಡ್ಲಿಲ್ಲ. ಅಂದ್ರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ, ಒಂದು ಇವ್ರಿಗೆ ಯಾವ್ದು ಸಹಾಯ ಮಾಡ್ಲಲ್ಲ ಅಂತ ಮನಸ್ಸಿತ್ತು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತ. ಅದನ್ನ ಆಗ್ಯದ ಬಿಟ್ಟು ಅವ್ರ ಮುಂದಿನ ವಿಚಾರ. ಆದ್ರೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ಟಾರ ಅವರು ಅದನ್ನ ಆಪರೇಷನ್ ಮಾಡಿಸ್ಲಕ್ಕ. ಇಲ್ಲಿ ಏನೈತಪ್ಪ ಅಂತಂದ್ರೆ, ಇದ್ರ ಯಾವುದೇ ಪಕ್ಷ ಅಥವಾ ಏನೋ ಇವ್ರದ್ದು ಸಿದ್ಧಾಂತಗಳು ಏನದಾವ ರಾಜಕೀಯ, ಅವು ನಮ್ಗೇನು ಬಹಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋ ಲೆಕ್ಕಿಗೆ ಮಾತಾಡುವಂತ ಈ ಅಯೋಗ್ಯ MLA ನನ್ನ ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೇವೆ. ಆದ್ರೆ ಇವ ಎಚ್ಚರಿಕೆಯಿಂದ ಇರ್ಲಾರ್ದೆ ಇವ ನಾಲಿಗೆ ಏನು ಇವ ಬಿಗಿ ಹಿಡಿತದಲ್ಲಿ ಇಟ್ಕೋತ್ಲೆ ಹೋದಲ್ಲಿ ನಮ್ಮ ಕೇರಿಗಳನ್ನ ಏನದಾವ ನೋಡು, ಇವನಿಗೆ ಪೂಜೆ ಮಾಡ್ಲಕ್ಕ ನಾವು ಹೇಳ್ತೇವೆ. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ, ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಕ್ಕ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವರ ಮುಖಾಂತರ. ಮುಖ್ಯವಾಗಿ ಈ ಒಬ್ಬ ಈ ಜಾತಿವಾದಿ MLA ಏನದಲ್ಲ, ಮತ್ತ ಇವನಿಗೆ ಏನಾಗ್ಬಿಟ್ಟದ, ಸೊಕ್ ಬಂದದ. 3 ಸಲ ಆರಿಸಿ ತಗೊಂಬಂದಿವ್. ಈ ಒಂದು ಹಿನ್ನೆಲೆ ಹೇಳಿದ್ರೆ ಅದು ವೈಯಕ್ತಿಕ ಅಥವಾ ಅದ್ರ ಬಗ್ಗೆ ನಾ ಏನು ಮಾತಾಡಕ್ ಹೋಗಲ್ಲ. ಇಂಥ MLA ಭಾಳ ನೋಡಿವಿ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ್ದು ಮೂರ್ತಿಗೆ ಮುಸುಕಾಗಿ ನಿಂದಿರ್ಸ್ಯಾರ. ಅದೇ ಮುಸುಕಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನು ಮೇಲೆ ಅರಿವಿ ಹಾಕಿ ನಿಂದಿರ್ಸಿದ್ರು ನೋಡ್ರು, ಅದರ ಸಂತೆ ರವಿ ಪಾಟ್ಲಿ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ, ಅದು ಒಂದೇ ವಿಷಯಕ್ಕಾಗಿ. ಮತ್ತೆ ಅವ ಅಂತರೂ ಎಂದೂ ರವಿ ಪಾಟೀಲ ಜಾತೀಯತೆ ಮಾಡ್ಲಿಲ್ಲ. ಅವ
ಅವ ಏನ್ ಗುಂಡ ಇದ್ದು ಅದು ಇದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂಥದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರಂತ ಕೆಲಸ ವೈಯಕ್ತಿಕ ಮಾಡಿದ. ಆದ್ರೂ ಅಂತವನಿಗೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ತಪ್ಪೈತೆ ಅವನಿಗೆ ಹಿಡಿಯು. ಈಗ ಆ ಜನರಿಗೆ ಅರ್ಥ ಅಲ್ಲತ್ತಿದೆ. ಈಗ ಯಾರು ಮತ್ತೊಬ್ರು ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ ಮೇಲೆ ಇವನೇ ಆಗಿದ್ರು ನಮ್ಗೇನು ಸಂಬಂಧ ಇಲ್ಲ. ಆದ್ರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇಳಿದ್ರಲ್ಲ, ಅವ್ರ ತಂದೆನೇ ಹೇಳಿದ್ರಲ್ಲ, ಈಗ ಇವ ಏನು ದಲಿತ ವಿರೋಧಿ ಮನಸ್ಥಿತಿ ಐತಿ, ಇವನು ರಕ್ತನಾಗ RSS ಕುದಿಲೈತದ. ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡ. ಒಬ್ಬೊಬ್ರು ಈಗ ಏನಾಗ್ಯದಂದ್ರ, ಮೊದಲು ನಾಟಕ ಮಾಡ್ತಿರೋ ಹಂಗ, ಇವ ಭಜನಗೌಡ ಇವ ಹಿಂದುತ್ವ ಮುಖವಾಡ ಹಾಕೋತಾನ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡು RSS ನಾಗ ಇರ್ತಾನ. 8 ಮಂದಿ RSS ದವ್ರು ಏನ್ ರಾಷ್ಟ್ರಪತಿ ಅದು ಇದು ಕಾಂಗ್ರೆಸ್ದಾಗ ಆದ್ರಲ್ಲ, ಅವರು ಎಲ್ಲ RSS ದವ್ರಿ. RSS ಬೆಳೆದವ್ರಿ ಕಾಂಗ್ರೆಸ್ ದವ್ರು ಅದಾರ. ಅದ್ರದ್ದು ಫಲ ಈಗ BJP ಇರುತ್ತಿಲ್ಲ. ಇವೇನು ಈ ದಲಿತರು, ಈಗ ಅಲ್ಪಸಂಖ್ಯಾತರು, ಈ ಹಿಂದುಳಿದವ್ರಿಗೆ ಈಗ ನೋಡಿ, ಈಗ ನಮಗೆ ಯಾರು ಜನರ ಪರಿಗಣಿಸಲ್ಲ, ಅವ್ರು ಮತದಾರತ್ನ ಪರಿಗಣಿಸಲ್ಲ. ಅದು EVM ಮಷೀನ್ ಐತಿ ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಅವ್ರು ಯಾರಿಗೆ ಬೇಕಲ್ಲಿ. ಒಂದೊಂದ್ ಟೈಮಲ್ಲಿ ಕಾಂಗ್ರೆಸ್ದವ್ರು ಆರಿಸಿ ತಗೊಂಡ್ಬರ್ಸ್ತಾರೆ, ಒಂದೊಂದ್ ಟೈಮಲ್ಲಿ BJP ಅವರು. ಅಡ್ಜಸ್ಟ್ಮೆಂಟ್ ರಾಜಕೀಯ ಐತಿ. ಇಂಥ ಪರಿಸ್ಥಿತಿಯಲ್ಲಿ ಈ ಒಬ್ಬ ಕುತಂತ್ರಿ ಜಾತಿವಾದಿ ಈ MLA ಈ ಹೇಳಿಕೆಯನ್ನು ಧಿಕ್ಕರಿಸ್ತೀವಿ. ಇವನು ನಮ್ಮ ಸಮಾಜಕ್ಕ ಬಹಿರಂಗವಾಗಿ ಇವ ಕ್ಷಮೆ ಕೇಳಬೇಕು. ಇಲ್ಲದಿದ್ರ ಇವ ಎಲ್ಲಿ ಹೋಗ್ತಾನ ಅಲ್ಲಿ ನಾವು ಚಪ್ಪಲ್ ಎಸೆಯುವ ಕಾರ್ಯಕ್ರಮವನ್ನ ಹಾಕೋತೀವಿ. ನಮ್ಮ ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಇವ ಎಲ್ಲಿ ಹೋಗ್ತಾನ ಅಲ್ಲಿ ಚಪ್ಪಲ್ ಎಸೆಯುವ ಕಾರ್ಯಕ್ರಮ. ಅಂದ್ರೆ ದಲಿತರಂದ್ರೆ ಇವನಿಗೆ ಏನು ಅಷ್ಟು ಕೀಳ, ಇವ್ರು ಬದುಕಲ್ಲ ಅಂತ ಹೇಳ್ತಾರೆ. ಈಗ ಆ ಹುಡುಗಿ ಬದುಕ್ಯದ, ಈಗ ಆಪರೇಷನ್ ಸಕ್ಸಸ್ ಆಗೈತಿ. ಅದ್ರ ದಾಖಲೆಗಳು ನಿಮ್ಗೆಲ್ಲರಿಗೆ ಕಳಿಸ್ಬಿಡ್ತೀನಿ. ಅವರು MB ಪಾಟೀಲ್ ಲೆಟರ್ 23 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ಲೆಟರ್ನು ಐತಿ ನನ್ನ ಕಡೆ. ಈಗ ಅದನ್ನ ಕಳಿಸ್ತೀನಿ. ಅಂದ್ರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಏನೋ ಒಂದು ತಿಳ್ಕೊಂಡ್ಬಿಟ್ಟಾರ. ಅಲ್ಲ, ಈಗ ಈ ಯಶವಂತರೇಗೌಡಗಂತೂ ನಾವು ಈಗ ಇಷ್ಟಕ್ಕೆ ಸೀಮಿತ ಮಾಡೋದಿಲ್ಲ. ಇಲೆಕ್ಷನ್ ಬರುತ್ತಾನ, ಇಲೆಕ್ಷನ್ ಬಂದ್ಮೇಲೆ ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ರೆ ಒಳ್ಳೆ ಕಡೆ ಹೋಗ್ತಾರ ಅಂತ ಹೇಳಿ ಇಲ್ಲ. ಒಂದ್ಸಲ ಹೆಜ್ಜೆ ಇಟ್ಟು ಮುಗಿದೋಯ್ತು. ನಮ್ಮ ಹೋದ್ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಎಲ್ಲಿ ಬರ್ತದ ಆ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡ್ಬೇಡ್ರಿ ಅಂತ ಹೇಳ್ಯಾರ. ಹಂಗ ನಾವು ಯಶವಂತರೇಗೌಡನ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡಲ್ಲ. ಇದನ್ನ ಮಾಧ್ಯಮದವರು ನಮ್ಮ ಮೇಲೆ ವಿಶ್ವಾಸ ಇಟ್ರಿ ಅಂತ ಕೇಳ್ಕೊತೀವಿ.